భోగ వసంతరాయుడుగనే వచ్చి దుష్ట శిక్షణ అప్పుడు చేస్తాను. 13ನೇ ಪಾಯಿಂಟು, ಮುಂದೆ ನಮ್ಮ ಭಾರತದಲ್ಲಿ ಆಗಲಿ ದೇಶ ವಿದೇಶಗಳಲ್ಲಾಗಲಿ ನನಗೆ ವಿಮಾನದಲ್ಲಿ ಆಗಲಿ ಬಸ್ಸುಗಳಾಗಲಿ ಹಡಗುಗಳಾಗಲಿ ಉಚಿತವಾಗಿ ಪ್ರಯಾಣವನ್ನು ನೀಡಬೇಕು. ಎಲ್ಲ ಕಡೆ ನಾನು ಪೂಜೆಯನ್ನು ಮಾಡಬೇಕು, ವಿಮಾನಿಗಳಿಗೂ ಸಹ ಪೂಜೆ ಮಾಡಬೇಕು ಮುಂದೆ. ಎಲ್ಲ ಸ್ವಾಮಿ ಕರ್ಕೊಂಡೋತ ನನ್ನ. ಅಂದ್ರೆ ಇವಾಗ ಏನೈತೆ ಇವೆಲ್ಲ ಕಾರು ಬಸ್ಸು ಅವೆಲ್ಲ ಫ್ರೀಗ ಹೋಟ್ಲಿಗೆ ಸಹ ಊಟ ಫ್ರೀಗ ಕೊಡ್ಬೇಕು ನಂಗೆ. ಓಕೆ ಓಕೆ. ನೀವು ಇದೊಂದು ಕಾಲಜ್ಞಾನನ ಹೊರಗಡೆ ಪ್ರಚಾರ ಮಾಡೋದಕ್ಕೆ ಮತ್ತೆ ಅದರದ್ದು ಪೂಜೆಗಳು ಕರ್ಕೊಂಡು ಹೋಗ್ತಾನೆ ಸ್ವಾಮಿ. ಸೊ ನೀವು ಓಡಾಡಕ್ಕೆ ನಿಮ್ಗೆ ಫ್ರೀಯಾಗಿ ಕೊಡ್ಬೇಕು. ವಿಮಾನದಲ್ಲಾಗ್ಲಿ ಬಸ್ಸುಗಳಾಗ್ಲಿ ಹೋಟ್ಲುಗಳಾಗಲಿ ಫ್ರೀಯಾಗಿ ನನಗೆ ಉಚಿತವಾಗಿ ಕೊಡಬೇಕು. ಪೂಜೆ ನಾನೇ ಮಾಡ್ಬೇಕು, ಪೂಜೆ ವಿಮಾನಗಳು ಸಹ ಪೂಜೆ ಮಾಡಬೇಕು. ಯಾಕೆ ಪೂಜೆ ಯಾಕೆ? ನಮ್ಮವ್ರು ಅಲ್ಲಿ ಇರ್ತಾರಲ್ಲ ಎಳ್ದಾಕ್ತಾರೆ, ಇವಾಗ ದುಪ್ಪು ಅಂತ ಬೀಳ್ತಾವಲ್ಲ ಆ ರೀತಿ ಆತವೆ. ಹೌದಾ? ನಾನು ಪೂಜೆ ಮಾಡಿದ್ರೇನೆ ಅಲ್ಲಿ ನಿಲ್ಲೋದು, ಅವ್ರು ಪೂಜೆ ಮಾಡಿಸ್ತಾರೆ. ಓಕೆ. ಅವಾಗ ಅವು ಸೇಫ್ ಆಗ್ತವೆ. ಸೇಫ್ ಆಗ್ತವೆ. ಎಲ್ಲ ಮುಕ್ಕೋಡಿ ದೇವತೆಗಳ ಕೈಯಾಗಿರುತ್ತಾನೆ, ನಮ್ಮ ಕೈಯಾಗ ಏನೈತೆ. ಓಕೆ. ನೆಕ್ಸ್ಟು 14ನೇ ಪಾಯಿಂಟು. 10 ಪಾಯಿಂಟ್ ಮಾತ್ರ ವಿಡಿಯೋ ಮಾಡು ಅಂತೇಳಿ ಹೇಳಿರೋದು ಸ್ವಾಮಿ. ಮುಂದೆ ಯಾವುದೇ ರೀತಿಯ ರಾಜಕೀಯ ಮಾಡುವುದಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಮುಕ್ತಾಯ ಆಗುತ್ತದೆ. ಇನ್ನು 1.5 ವರ್ಷಗಳಲ್ಲಿ ಹೊಸ ಪದ್ಧತಿಯ ಸರ್ಕಾರ ಬರುತ್ತದೆ. ಇದು ಹೊಸ ಸರ್ಕಾರ ಯಾವ ರೀತಿ ಹೇಳಿದ್ನಲ್ಲ, MP ಇರ್ತದೆ, MLA ಇರಲ್ಲ ಅಂತೇಳಿ ನೇಮಕ ಮಾಡೋದಷ್ಟೇ. ಎಲೆಕ್ಷನ್ಕ ಯಾವುದೇ ರೀತಿ ₹1 ಖರ್ಚು ಮಾಡೋ ಅಷ್ಟಿಲ್ಲ. ಎಲ್ಲ ಒಳ್ಳೆ ಜನ ಉಳಿತಾರಲ್ಲ, ಅದು ಅವ್ರಕ ಬಟ್ಟಿಕ್ಕೆ ಅವ್ರಕ ಈ ಥರ ಪಾಂಪ್ಲೆಟ್ ಇದರಲ್ಲಿ ಪ್ರಿಂಟ್ ಮಾಡಿಸಿರ್ತೀವಿ. ಸ್ವಾಮಿ ಇರ್ತಾನೆ, ಆವಾಗ ಅವನ್ನ ನೇಮಕ ಮಾಡಿ ಇಲ್ಲಿ ಆನೆಗೊಂದಿಗೆ ಬಿಡ್ತೀವಿ ರಾಜಕೀಯ ಮಾಡೋದಕ್ಕೆ. ಎಲ್ಲನೂ ಯಾವ ರೀತಿ ಇರ್ತದೆ ಅಂದರೆ, ಅಸೆಂಬ್ಲಿ ಮೀಟಿಂಗ್ ಏನಿರಲ್ಲ, ತಿಂಗಳಿಗೊಂದ್ಸರಿ ಮೀಟಿಂಗ್ ಇರ್ತದೆ. ಪ್ರಜೆಗಳ ಹತ್ರ ಹೋಗಿ ಇವರೇ ಸರ್ವೆಂಟ್ ಇದ್ದಂಗೆ, ಇವಾಗ ಯಾರು ಹೋಗಲ್ಲ ಹಳ್ಳಿಗಳಕ್ಕೆ, ಅವ್ರ ಹತ್ರ ಹೋಗಿ ನಿಮ್ಮ ಕಷ್ಟ ಸುಖ ಏನೈತೆ ವಿಚಾರಣೆ ಮಾಡಬೇಕು. ಅಂಥವ್ರು ಮಾಡಿಲ್ಲ ಅಂದರೆ ಗೇಟ್ ಪಾಸ್ ಕೊಡ್ತಾರೆ. ಅದರಿಂದ ಯಾರು ಅದೃಷ್ಟ ಆಯ್ತೋ MP ಆಗಕ್ಕ ಸತ್ಯಾಗದಲ್ಲಿ ನೋಡಬೇಕು. ಇದು ಯಾವಾಗ? ಇನ್ನು 1.5 ವರ್ಷ. ಇನ್ನು ಮುಂದಿನ ವರ್ಷ ನೇಮಕ ಮಾಡಬೇಕು. ವರಲಕ್ಷ್ಮಿ ಹಬ್ಬಕ್ಕೆ ನೇಮಕ ಮಾಡಬೇಕು. ಕಲ್ಕಿ ಸ್ವಾಮಿ ಬಂದಿದ ತಕ್ಷಣ ಇನ್ನು ಸ್ಟಾರ್ಟ್ ಮಾಡಾಕ್ತಾರೆ. ಇದರಲ್ಲಿ ಇದು ಆಗ್ಬೋದು, ಆಗದೇನು ಇರ್ಬೋದಾ? ಏನಾದರೂ ಬದಲಾವಣೆಗಳಾಗ್ಬೋದಾ? ಮಿಡ್ಲಲ್ಲಿ ಏನಾದರೂ ಚೇಂಜಸ್ ಆಗ್ಬೋದಾ? ಯಾವುದು? ಇವಾಗ ಇದು ನಿಮಗೆ ಇದು ಕನ್ಫರ್ಮ್ ಅಂತ ಹೇಳಿ ತಿಳಿಸಿದ? ಕನ್ಫರ್ಮ್. ಇದು ಇದರಲ್ಲಿ ಏನಾದರೂ ವ್ಯತ್ಯಾಸ ಮುಂದೆ ಕಡೆ ಆಯಿತು ಅಂದರೆ? ಇಲ್ಲ ಏನಿಲ್ಲ. ನಂಗೆ ಸುಮಾರು ಅಂದ್ರೆ ತಿಂಗಳಿಂದ ಅದಕ್ಕೆ ಶನ್ಮಾತ್ಮ ಸ್ವಾಮಿ ದೇವಸ್ಥಾನ ಮಾಡ್ರೋ ಅಂತೇಳಿ ಸ್ವಾಮಿ ಕೊಟ್ಟಿದ್ದು ನಾನು ಬರ್ದಿದ್ದೀನಿ, ತೋರಿಸ್ತೀನಿ ನಾನು. ಬುಕ್ಕಿನ ಮೇಲೆ ಬರೆದ್ಮೇಲೆ ಅದು ಮುಗೀತದು. ಏನೋ ಕಾಟಾಚಾರಕ್ಕೆ ಯಾವುದೋ ಒಂದು ಪೇಪರ್ ತಗೊಂಡು ಬರೆದ್ರೆ ಅದು ಡೂಪ್ಲಿಕೇಟ್. ಅದು ಬುಕ್ಕಾಗಿ ಬರ್ದಿದ್ದೀನಿ, ವಾರ್ನಿಂಗ್ ಕೊಟ್ಟವ್ರೆ, ದೇವಸ್ಥಾನದಾಗೆ ತೆಗಿಬೇಕು ವಿಡಿಯೋ ಅಂತೇಳಿ. ಅದು ತೋರಿಸ್ತೀನಿ ನಿಮಗೆ. ಅದರಿಂದ ಹೊಸ ಪದ್ಧತಿಯ ಸರ್ಕಾರ. 15ನೇ ಪಾಯಿಂಟು, ಯಾವ ದೇಶದ ಸಮಸ್ಯೆಯನ್ನು ಪರಿಹಾರವನ್ನು ಮಾಡುವುದಕ್ಕೆ ಯಾವ ಪ್ರಧಾನಿ ಮಂತ್ರಿಗಳಿಂದ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ನಮ್ಮ ಹಿಂದೂ ದೇವರು ಕಲ್ಕಿ ಸ್ವಾಮಿ ಬರಬೇಕು. ಆಗ ಕಲ್ಕಿ ಸ್ವಾಮಿ ಬರುವುದಕ್ಕೆ ಸಮಯ ಬಂದಿದೆ. ಆಗ ಮಾತ್ರನೇ ಎಲ್ಲ ದೇಶಗಳ ಸಮಸ್ಯೆಗಳು ಪರಿಹಾರ ಮಾಡುತ್ತಾರೆ. ನಿಜವಾದ ಕಲ್ಕಿ ಸ್ವಾಮಿ ಬಂದು ಶಾಶ್ವತವಾಗಿ ದೇಶ ವಿದೇಶಗಳಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾರೆ. ಇದರಲ್ಲಿ ಆ ದೇಶದ ಪ್ರಧಾನಿ ಮಂತ್ರಿಗಳಿಗೆ ಕನ್ನಡ ಭಾಷೆ ಬರಬೇಕು. ಅವ್ರು ಕನ್ನಡದಲ್ಲೇ ಬಂದು ಹೇಳ್ಬೇಕು ನಂಗೆ. ಓಕೆ. ಅಂದರೆ ನಿಮ್ಮ ಹತ್ರಕ್ಕೆ ಬರೋರು? ಇಲ್ಲಿಗೆ ಬರೋ ಯಾರೇ ಆಗಲಿ ಇಲ್ಲಿ ನಾನು ಬಂದು ನಂಗೆ ಕೇಳಲೇಬೇಕು. ಅವ್ರ ಸಮಸ್ಯೆನ ಕೇಳಿದ್ರೆ ಸ್ವಾಮಿ ಕೇಳಿ ಪರಿಹಾರ ಆಗಿ ಮಾಡು. ಡೈರೆಕ್ಟ್ ಇಲ್ಲ. ನಾನು ಮುಕ್ಕೋಟಿ ದೇವತೆಗಳು PI ಇದ್ದಂಗೆ. ಕನ್ನಡ ಭಾಷೆಯಲ್ಲಿ ಮಾತಾಡಬೇಕು. ಅವರ ಕನ್ನಡ ಭಾಷೆಯಲ್ಲಿ ಅವರ ಸಮಸ್ಯೆಗಳನ್ನು ಹೇಳಬೇಕು.
ಅದು ನನ್ನ ಹತ್ತಿರನೇ ಹೇಳಬೇಕು. ಹೇಳಿದ್ನಲ್ಲ, ನನ್ನ ಹತ್ತಿರನೇ ಬಂದು ಹೇಳಬೇಕು. ನಿಮ್ಮ ಸಮಸ್ಯೆಗಳನ್ನು ಕಲ್ಕಿ ಸ್ವಾಮಿಗೆ ಹೇಳಿ ಕಲ್ಕಿ ಸ್ವಾಮಿಯಿಂದ ಪರಿಹಾರ ಮಾಡಿಸುತ್ತೇನೆ. ಮುಂದೆ ಕಲ್ಕಿ ಸ್ವಾಮಿ ಬರುವುದರಿಂದ ಮರಸನಹಳ್ಳಿ ಗ್ರಾಮಕ್ಕೆ ಬರುತ್ತಾರೆ. ಬಂದ ನಂತರ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಓಕೆ. ಇದು ಸತ್ಯಯುಗ ಟೈಮ್ನಲ್ಲಿ ಅಂತ ಇಲ್ಲ, ಈಗ ಸ್ವಾಮಿ ಬಂದ್ಮೇಲೆ ಎಲ್ಲ ಮುಗಿಸ್ಬೇಕಲ್ಲ. ಅಂದ್ರೆ ಸತ್ಯಯುಗಕ್ಕೂ ಮೊದಲೇನೆ ಇವರು ಬಂದ್ಬಿಡ್ತಾರೆ. ಇನ್ನೆಲ್ಲ ಈ ಸತ್ಯಯುಗಕ್ಕೆ ಎಲ್ಲ ಬೊಟ್ಟುಗಳಿಗೆ ಬೇಕಲ್ಲ. ನಮ್ಮ ಯಾಕಂದ್ರೆ ಅವ್ರಿಗೆ ಕಾಲ ಬೊಟ್ಟುಗಳು ಜುಲೈ 24ನೇ ತಾರೀಕು ಡೇಟ್ ಹೇಳಿದ್ದಾರೆ. ಬೊಟ್ಟುಗಳು ಜುಲೈ ಅಂದ್ರೆ ನೆಕ್ಸ್ಟ್ ವರ್ಷನಾ? ಅದು ಸ್ವಾಮಿ ಬಂದ್ಮೇಲೆನೆ ಬಟ್ಟಿಕಕ್ಕೆ ಸ್ಟಾರ್ಟ್ ಮಾಡೋದು. ಯಾರ್ಗಂದ್ರೆ ಅವ್ರಿಗೆ ಕಾಲ ನಮ್ಗೆ ಇಷ್ಟ ಯಾರಿಗೆ ಇಷ್ಟ ಬರ್ತದ ಅವ್ರಿಗೆ ಮಾತ್ರ ನಾವು ಸತ್ಯಯುಗಕ್ಕೆ ಕರ್ಕೊಂತೀವಿ. ದಯವಿಟ್ಟು ಒಳ್ಳೆಯವರಾಗಿ ಬದಲಾವಣೆ ಆದರೆ ನಮ್ಗೆ ಬೊಟ್ಟಿಕ್ಕೂ ಅವಕಾಶ ಆಗ್ತದೆ. ಪ್ರಪಂಚಕ್ಕೆ ಟೋಲ್ ಫ್ರೀ ನಂಬರ್ ಕೊಡು ಅಂತ ಹೇಳವ್ರು ಸ್ವಾಮಿ. ನಿಮ್ಮ ನಂಬರ್ ಕೊಡ? ನಮ್ಮ ನಂಬರ್ ಹೇಳ್ಬಿಡಿ. ದಯವಿಟ್ಟು ವೀಕ್ಷಕರೇ ಗಮನಿಸಿ, ಕನ್ನಡ ಭಾಷೆಯಲ್ಲಿ ಮಾತಾಡ್ಬೇಕು. ನನ್ನ ಜೊತೆಗೆ ಯಾರನ್ನು ಮಾತಾಡಿದ್ರು ಅಂದರೆ ಕನ್ನಡ ಭಾಷೆಯಲ್ಲೇ ಮಾತಾಡಬೇಕು. ನಂಗೆ ಬೇರೆ ಭಾಷೆ ಬರಲ್ಲ. ಅದು ಹೇಳ್ಬಿಟ್ಟಾರೆ, ಕನ್ನಡ ಭಾಷೆಯಲ್ಲೇ ಮಾತಾಡಬೇಕು ಅಂತೇಳಿ. ನನ್ನ ನಂಬರು 9972462969. ಸ್ಥಳ ಮರಿರಾಜು ಮರಿಸ್ವಾಮಿ, ಮರಸನಹಳ್ಳಿ ಗ್ರಾಮ, ಆರಬಂಡೆ ಗ್ರಾಮ ಪಂಚಾಯಿತಿ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ, ಭಾರತ ದೇಶ. ಇದಿಷ್ಟು ನೀವು ಮೈನ್ ಪಾಯಿಂಟ್ಗಳು ಹೇಳಬೇಕು, ಹೇಳ್ಬಿಟ್ಟಿದ್ದೀವಿ. ಸೊ ಈಗ ಒಂದಷ್ಟು ಹೈಲೈಟ್ಸ್ಗಳು ಹೇಳಿದ್ದೀರಾ. ಹಾಂ. ಸೊ ಇದರಲ್ಲಿ ಮೇಯ್ನು ನೀವು ಚಿತ್ರದಲ್ಲೇ ನೀವು ನೋಡಿ ಈಗ ಹಾಕ್ಕೊಂಡಿದ್ದೀರಾ? ಇಲ್ಲ ಸ್ವಾಮಿನೇ ತೋರಿಸಿರೋದು ಇದು. ನೋಡಿ ಇದೇ ಪಾಂಪ್ಲೆಟಲ್ಲೇ ಮುಂದೆ ಆಧಾರ್ ಕಾರ್ಡುಗಳು, ಐಡೆಂಟಿ ಕಾರ್ಡುಗಳು ಇದೇ ಪಾಂಪ್ಲೆಟಲ್ಲಿ ಬರ್ತದೆ ಮುಂದೆ. ಇವಾಗ ಇದಾವಲ್ಲ, ಇವೆಲ್ಲ ಮುಂದೆ ಚೇಂಜ್ ಆಗಿ ಎಲ್ಲ ಒಂದರಲ್ಲೇ ಬರ್ತದೆ. ಮಾಡಿಸ್ತೀವಿ ಒಂದರಲ್ಲೇ. ಯಾಕಂದರೆ ವಿದೇಶದವರೆಲ್ಲ ನಮ್ಮ ಇಂಡಿಯಾದಲ್ಲ ಅವರೆಲ್ಲ ನಮ್ಮ ಇಂಡಿಯಾ ಬಿಟ್ಟು ಅವ್ರ ದೇಶಗಳು ಹೊರಟೋಗ್ಬೇಕು. ಸೂಪರ್. ಸೊ ಇದಿಷ್ಟು ಒಂದು ಸ್ವಲ್ಪ ಹೈಲೈಟ್ಸ್ ಆಯಿತು. ಸೊ ವೀಕ್ಷಕರೇ, ಇದೊಂದಷ್ಟು ಕಾಲಜ್ಞಾನ ಡೈರೆಕ್ಟಾಗಿ ವೆಂಕಟರಮಣ ಸ್ವಾಮಿಗಳು, ಶನೇಶ್ವರ ಸ್ವಾಮಿಗಳು ಮತ್ತು ಬೇರೆ ಬೇರೆ ದೈವಗಳು ಕನಸಲ್ಲಿ ಇವರಿಗೆ ರೆಗ್ಯುಲರಾಗಿ ಬಂದು ಕಾಲಜ್ಞಾನ ಈ ಥರ ಘಟನೆಗಳು ನಡೀತವೆ ಅಂತೇಳಿ ತಿಳಿಸ್ತಾ ಹೋಗಿರೋದು. ಅದರಲ್ಲಿ ಕೆಲವು ಘಟನೆ ಅವ್ರಿಗೆ ಯಾವುದು ಇಂಪಾರ್ಟೆಂಟ್ ಇದೆ ಆ ಘಟನೆಗಳನ್ನ ಅವರು ಮೆನ್ಷನ್ ಮಾಡಿ ಇಷ್ಟು ಬುಕ್ಸಲ್ಲಿ ಬರೆದಿಟ್ಟಿದ್ದಾರೆ. ಸೊ ಈಗ ಮೇಯ್ನ್ ಪಾಯಿಂಟ್ಗಳನ್ನ ಒಂದು 15 ಪಾಯಿಂಟ್ಗಳನ್ನ ಇದರಲ್ಲಿ ಬರ್ಕೊಂಡಿದ್ರು. ಅದನ್ನು ಈ ವಿಡಿಯೋದಲ್ಲಿ ಅವರು ಹೈಲೈಟಾಗಿ ಹೇಳಿದ್ದಾರೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ಒಂದು ಬುಕ್ಕಲ್ಲಿ ಇಂಪಾರ್ಟೆಂಟ್ಸ್ ಏನಿದ್ದಾವೆ, ಇಡೀ ಬುಕ್ಸ್ ಎಲ್ಲ ಓದಬೇಕಂದ್ರೆ ತುಂಬ ಲೇಟ್ ಆಗುತ್ತೆ. ಇಂಪಾರ್ಟೆಂಟ್ ಏನಿದೆ ಅವುಗಳು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.